ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಇವತ್ತು ಯಾವುದೇ ಥರದ ಒಂದು ಸ್ಟೇಟಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ನಾನು ಮಾಡ್ತಾ ಇಲ್ಲ. ಇವತ್ತು ನಾನು ನಿಮಗೆ ಗ್ರೀನ್ ಸ್ಕ್ರೀನ್ ಲಿರಿಕ್ಸ್ನ ಯಾವ ರೀತಿ ಬರ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು 4 ಟೆಕ್ಸ್ಟ್ ಅನಿಮೇಷನ್ಸ್ನ ನೋಡಿರ್ತೀರ. ಸೊ ಅದನ್ನು ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ನೀವು ಅದನ್ನು ಎಡಿಟ್ ಮಾಡ್ಕೊಬೋದು. ಓಕೆನಾ. ಸೊ ಅದರಲ್ಲಿ ನಿಮಗೆ ಅಲೈಟ್ ಮೋಷನಲ್ಲೂ ಏನು ಮಾಡ್ತಿದ್ದಾರೆ ಅಂದರೆ, ಸೊ ಎಲ್ಲ ಥರದ ಒಂದು ಎಫೆಕ್ಟ್ನ ಹಾಕಿಬಿಟ್ಟು ಆ ರೀತಿ ಒಂದು ಟೆಕ್ಸ್ಟ್ ಅನಿಮೇಷನ್ನ ಕ್ರಿಯೇಟ್ ಮಾಡ್ತೀರಿ. ಇಲ್ಲೇನಿಲ್ಲ, ಜಸ್ಟ್ ನೀವು ಯಾವ ಟೆಕ್ಸ್ಟ್ ಅನಿಮೇಷನ್ ಬೇಕೋ ಆ ಒಂದು ಟೆಕ್ಸ್ಟ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮೊಂದು ಟೆಕ್ಸ್ಟ್ಗೆ ಆ ಒಂದು ಅನಿಮೇಷನ್ ಸೆಟ್ ಆಗುತ್ತೆ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಓಕೆನಾ. ನನ್ನ ಒಂದು ಚಾನಲ್ಗೆ ನೀವೇನಾದರೂ ಹೊಸಬಿಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ನಿಮ್ಮೊಂದೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಟೆಕ್ಸ್ಟ್ ಅನಿಮೇಷನ್ ನಿಮಗೆ ಗ್ರೀನ್ ಸ್ಕ್ರೀನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಸೊ ನೀವೇನಾದರೂ ಕ್ರಿಯೇಷನ್ಸ್ ಮಾಡ್ತಾ ಇರ್ತಾರೆ, ಎಡಿಟಿಂಗ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಗ್ರೀನ್ ಸ್ಕ್ರೀನ್ ತುಂಬಾ ಯೂಸ್ ಆಗುತ್ತೆ. ಓಕೆನಾ. ಸೊ ನೀವು ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಟೆಕ್ಸ್ಟ್ ಅನಿಮೇಷನ್ಸ್ನ. ಸೊ ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ಸ್ ಇರ್ತಾರೆ ಎಡಿಟಿಂಗ್ ಮಾಡೋರು, ಸೊ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನಾನು ಅಲೈಟ್ ಮೋಷನಲ್ಲಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿಲ್ಲ. ಸೊ ಇವತ್ತು ಬಂದುಬಿಟ್ಟು ನಾನು ಕ್ಯಾಪ್ಕಟ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಕ್ಯಾಪ್ಕಟ್ ಇತ್ತು ಅಂದರೆ, ಸೊ ನಾನು ಹಾಕಿರೋ ಒಂದು ಟೆಕ್ಸ್ಟ್ ಅನಿಮೇಷನ್ ನಿಮ್ಮ ಒಂದು ಕ್ಯಾಪ್ಕಟ್ನಲ್ಲಿ ಬರೋದಿಲ್ಲ. ಓಕೆ. ಇದು ಪ್ರೋ ವರ್ಷನು. ಸೊ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ ಆ ರೀತಿಯಾದ ಒಂದು ಟೆಕ್ಸ್ಟ್ ಅನಿಮೇಷನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನಿದೆ, ಅಲ್ಲಿನ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಓಕೆ. ಮೊದಲು ನೀವೇನು ಮಾಡ್ಕೊಬೇಕಂದ್ರೆ, ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೂ ಮುಂಚೆ ಒಂದು ವಿ ಪಿ ಎನ್ನ ಸರ್ಚ್ ಮಾಡ್ಕೊಬೇಕಾಗುತ್ತೆ. ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ವಿ ಪಿ ಎನ್ನ ಡೌನ್ಲೋಡ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ನಾನು ಸೂಪರ್ ವಿ ಪಿ ಎನ್ನ ಯೂಸ್ ಮಾಡ್ತಾ ಇರೋದು. ಸೊ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗೋದಿಲ್ಲ ಇಲ್ಲಾಂದರೆ. ಓಕೆನಾ. ಸೊ ನೋಡ್ತಾ ಇರೋದು ನಾನು ಈ ಒಂದು ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ವಿ ಪಿ ಎನ್ ಇಷ್ಟ ಆಗುತ್ತೋ ಆ ಒಂದು ವಿ ಪಿ ಎನ್ನ ಕನೆಕ್ಟ್ ಮಾಡಿಕೊಂಡು ಇವಾಗ ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ನಾನು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಓಕೆನಾ. ಸೊ ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ಬರುತ್ತೆ. ಓಕೆನಾ. ಸೊ ಇವಾಗ ನೀವು ಇಲ್ಲೇನು ಮಾಡ್ಕೊಬೇಕಂದ್ರೆ, ನಿಮಗೆ ಇಲ್ಲಿ ಬ್ಲೂ ಅಲ್ಲಿ ಒಂದು ಸ್ವಲ್ಪ ಒಂದು ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ. ಸೊ ನಿಮ್ಮ ಒಂದಿರುವಂಥ ಫೋಟೋಸ್ ಗ್ಯಾಲರೀಸ್ ಎಲ್ಲ ಓಪನ್ ಆಗುತ್ತೆ. ಈ ಕಡೆ ಮೇಲ್ಗಡೆಯಲ್ಲಿ ಲೈಬ್ರರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಒಂದು ವೇಳೆ ಈ ಒಂದು ಆಪ್ಷನ್ಗಳು ನಿಮಗೆ ಬರ್ತಾ ಏನು ಇಲ್ಲ ಅಂದರೆ, ಸೊ ನೀವು ಲಾಗಿನ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸೊ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ ನಿಮಗೆ ಗೊತ್ತಿಲ್ಲ ಅಂದರೆ, ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಂದರೆ ನಾನು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಬಂದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇಲ್ಲಿ ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಇಲ್ಲಿ ಸರ್ಚ್ನಲ್ಲಿ ಬಂದುಬಿಟ್ಟು ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ. ಗ್ರೀನ್ ಬ್ಯಾಕ್ಗ್ರೌಂಡ್ ಅಂತ ನಾನು ಸರ್ಚ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ರೀನ್ ಬ್ಯಾಕ್ಗ್ರೌಂಡ್ ನನಗೆ ಸಿಕ್ಕಿದೆ. ಓಕೆನಾ. ಸೊ ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ರೀತಿ ಗ್ರೀನ್ ಸ್ಕ್ರೀನ್ ಇದೆ. ಇವಾಗ ಇದನ್ನು ಇಂಪೋರ್ಟ್ ಮಾಡ್ಕೊತೀನಿ. ಓಕೆನಾ. ಆ್ಯಡ್ ಮಾಡ್ಕೊತೀನಿ ಥರ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾದ ತಕ್ಷಣ ಆಮೇಲೆ ಇದರಲ್ಲಿ ನೀವು ಕನ್ನಡದಲ್ಲಿ ಲಿರಿಕ್ಸ್ ಬರ್ಕೊತೀರಲ್ವ, ನಿಮಗೆ ಕನ್ನಡದಲ್ಲಿ ಲಿರಿಕ್ಸ್ ಬೇಕು ಅಂದರೆ ನಿಮಗೆ ಯೂನಿಕೋಡ್ ಫಾಂಟ್ಸ್ ಬೇಕಾಗುತ್ತೆ. ಓಕೆನಾ. ಈ ಒಂದು ಯೂನಿಕೋಡ್ ಫಾಂಟ್ಸ್ ನಿಮಗೆ ನಾನೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಸೊ ನೀವು ಎಲ್ಲಿ ತನಕ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅಲ್ಲಿ ತನಕ ಈ ಒಂದು ಬ್ಯಾಕ್ಗ್ರೌಂಡ್ನ ಡ್ರ್ಯಾಗ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ. ಸೊ ನಾನು ಇಷ್ಟು ಮಾತ್ರ ಡ್ರ್ಯಾಗ್ ಮಾಡ್ಕೊತೀನಿ. ನಿಮಗೆ ಡೆಮೋ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ರೀತಿ ಎಫೆಕ್ಟ್ನ ಹಾಕೋದೇನು ಅಂತ. ಓಕೆನಾ. ಸೊ ಇವಾಗ ಇದಾದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ, ಇದಕ್ಕೆ ನಾವು ಫಾಂಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ, ಕನ್ನಡ ಫಾಂಟ್. ಓಕೆನಾ. ಕನ್ನಡ ಫಾಂಟ್ನ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಅರವಿಂದ್ ಸಂಕ ಅಂತ ಒಂದು ವೆಬ್ಸೈಟ್ ಇದೆ, ಯೂನಿಕೋಡ್ ಫಾಂಟ್ದು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಸೊ ಇವಾಗ ಆ ಒಂದು ವೆಬ್ಸೈಟ್ನ ಇವಾಗ ನೀವು ಓಪನ್ ಮಾಡ್ಕೊಬೇಕಾಗತ್ತೆ. ನಾನು ಆ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ವೆಬ್ಸೈಟ್ ಇದೆ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಏನು ಲಿರಿಕ್ಸ್ ಇರುತ್ತೋ, ನಿಮ್ಮ ಒಂದು ಸಾಂಗ್ ಲಿರಿಕ್ಸ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಬರ್ಕೊಬೇಕಾಗತ್ತೆ. ಓಕೆ. ನಾನು ಇವಾಗ ಈ ಒಂದು ಲಿರಿಕ್ಸ್ನ ಬರ್ಕೊತೀನಿ. ಓಕೆನಾ. ಓಕೆ. ಈ ರೀತಿ ಲಿರಿಕ್ಸ್ನ ಬರ್ಕೊಂಡಿದ್ದೀನಿ. ನಾನು ಯೂನಿಕ್ ಕೋಡ್ಗೆ ಕನ್ವರ್ಟ್ ಮಾಡ್ತೀನಿ. ಓಕೆನಾ. ಇದನ್ನು ಯೂನಿಕ್ ಕೋಡ್ ನಾನು ಇವಾಗ ಇಲ್ಲಿ ಕಾಪಿ ಮಾಡ್ಕೊತೀನಿ. ಓಕೆನಾ. ಸೊ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ ತಿರ್ಗಿ. ಓಕೆನಾ. ಕ್ಯಾಪ್ಕಟ್ನ ನಿಮಗೆ ಅಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಟೆಕ್ಸ್ಟ್ ಅಂತ ಕಾಣ್ತಿದ್ದಲ್ಲ ಟೀಯಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟೆಕ್ಸ್ಟ್ ಮೇಲೆ ತಿರ್ಗಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸೊ ವಿಡಿಯೋನ ಕೇರ್ಫುಲ್ಲಾಗಿ ನೋಡಿ. ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಈ ಕಡೆ ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಟೋಮೆಟಿಕಾಗಿ ಟೆಂಪ್ಲೇಟ್ ಸೆಲೆಕ್ಟ್ ಆಗಿರುತ್ತೆ. ನೀವು ಫಾಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೀವೇನು ಕಾಪಿ ಮಾಡ್ಕೊಂಡಿರ್ತಾರೆ ಲಿರಿಕ್ಸಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಆ್ಯಡ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ನಿಮಗೆ ಆದಷ್ಟು ನಾನು ಇಲ್ಲಿ ಕನ್ನಡ ಫಾಂಟ್, ನಿಮಗೆ ಇಲ್ಲಿ ಎಲ್ಲ ಫಾಂಟ್ನ ಒಮ್ಮೆ ನೀವು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದೊಂದು ಫಾಂಟ್ ನೀವು ಇಂಪೋರ್ಟ್ ಮಾಡ್ಕೊಬೋದು. ನಾನು ಇಲ್ಲಿ ಒಂದು ಫಾಂಟ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಗೊತ್ತಿಲ್ಲ ಅಂದರೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಯಾವ ಫೋಲ್ಡ್ರಲ್ಲಿ ನಿಮ್ಮ ಒಂದು ಫಾಂಟ್ ಇರುತ್ತೋ ಆ ಒಂದು ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ.
ಸೊ ಇವಾಗ ನನ್ನ ಹತ್ರ ಈಗ ಒಂದು ಫಾಂಟ್ ಇದೆ. ಓಕೆನಾ, ಇವಾಗ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಜಸ್ಟ್ ಇವಾಗ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಂಪೋರ್ಟ್ ಆಗುತ್ತೆ. ಓಕೆನಾ, ಸೊ ಇಂಪೋರ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಂಪೋರ್ಟ್ ಆದ ತಕ್ಷಣ ನಿಮಗೆ ಯಾವ ಫಾಂಟ್ ಇರುತ್ತೋ ಆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟೈಲ್ ಇದೆ. ಓಕೆನಾ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಟೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಆಗಿದೆ ನೋಡಿ. ಟೆಕ್ಸ್ಟ್ ಕಲರ್ ಯಾವ್ದು ಬೇಕು ನೋಡ್ಕೊಳ್ಳಿ. ಓಕೆನಾ, ನಾನು ಇವಾಗ ಆರೆಂಜ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ಟ್ರೋಕ್ ನೋಡ್ಕೊಳ್ಳಿ. ಓಕೆನಾ, ಅಂದರೆ ಶಾಡೋ ಬರಬೇಕು ಈ ರೀತಿ ಸ್ಟ್ರೋಕ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಗ್ಲೋ ಎಫೆಕ್ಟ್ ಬೇಕಾ ಬೇಡವಾ ನೋಡ್ಕೊಳ್ಳಿ. ಆಮೇಲೆ ಬ್ಯಾಕ್ಗ್ರೌಂಡ್ ಶಾಡೋ ಎಲ್ಲನೂ ಇಲ್ಲಿ ಇರುತ್ತೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಎಲ್ಲನೂ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ರೀತಿ. ಓಕೆನಾ, ಸೊ ಇವಾಗ ಇದಾದ ತಕ್ಷಣ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ಅನಿಮೇಷನ್ ಅಂತ ಬರುತ್ತೆ. ಓಕೆನಾ, ಸೊ ಇಲ್ಲಿಂದ ವಿಡಿಯೋನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೋ ಅಂತ ಕಾಣ್ತದೆ ಎಲ್ಲ ಇಲ್ಲಿ ಪ್ರೋ ಎಫೆಕ್ಟ್ ಇರೋದು. ಓಕೆನಾ, ಟೆಕ್ಸ್ಟ್ ಅನಿಮೇಷನ್ ಸೊ ತುಂಬಾ ಈಸಿಯಾಗಿ ಇರುತ್ತೆ. ಜಸ್ಟ್ ನೀವು ಸೆಲೆಕ್ಟ್ ಮಾಡಿಕೊಟ್ರೆ ಮುಗಿತು ನಿಮಗೆ ಟೆಕ್ಸ್ಟ್ ಅನಿಮೇಷನ್ ಸೆಟ್ ಆಗುತ್ತೆ. ಇವಾಗ ಇಲ್ಲಿ ಫಸ್ಟ್ ಎರಡನೇ ಟೆಕ್ಸ್ಟ್ ಅನಿಮೇಷನಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆನಾ, ಇಲ್ಲಿ ರ್ಯಾಂಡಮ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ನಾನು ಇವಾಗ ಟ್ಯಾಪ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾರೆ ಇದರ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡ್ಕೊಂಡಿದ್ದ ತಕ್ಷಣ ಸೆಟ್ ಆಗಿದೆ. ಓಕೆನಾ, ಟೆಕ್ಸ್ಟ್ ಅನಿಮೇಷನಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ, ಇವಾಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಟೆಕ್ಸ್ಟ್ ಅನಿಮೇಷನ್ಸ್ ನಮಗೆ ಬರುತ್ತೆ. ಇವಾಗ ಇದಾದ ತಕ್ಷಣ ಜಸ್ಟ್ ಇವಾಗ ಬ್ಯಾಕ್ ಬರಬೇಕಾಗತ್ತೆ. ಓಕೆ, ನಾನು ಟೆಕ್ಸ್ಟ್ ಅನಿಮೇಷನ್ ಆದ ತಕ್ಷಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ಮತ್ತು ಇದನ್ನು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಫೈಲ್ನ ಈ ಕಡೆ ಮುಂದ್ಗಡೆ ಮೂವ್ ಮಾಡಬೇಕಾಗತ್ತೆ ಈ ರೀತಿ. ಮತ್ತು ನೀವು ಅರವಿಂದ್ ಸಂಕ ಒಂದು ವೆಬ್ಸೈಟ್ ಇದೆಯಲ್ಲ ಆ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಮತ್ತು ನಿಮ್ಮ ಒಂದು ನೆಕ್ಸ್ಟ್ ಸಾಂಗ್ದು ಲಿರಿಕ್ಸ್ ಏನಿರುತ್ತೋ ಅದನ್ನು ಬರ್ಕೊಂಡು ಮತ್ತೆ ಇದ್ರ ಮೇಲೆ ಬಂದು ಡಬಲ್ ಟ್ಯಾಪ್ ಮಾಡಿ. ಓಕೆನಾ, ಡಬಲ್ ಟ್ಯಾಪ್ ಮಾಡಿ ಮತ್ತು ಇದನ್ನು ಇಲ್ಲಿ ಚೇಂಜ್ ಮಾಡಿಬಿಟ್ಟು ಓಕೆನಾ ಚೇಂಜ್ ಮಾಡಿ ಮತ್ತು ನಿಮ್ಮ ಒಂದು ಸಾಂಗ್ ಲಿರಿಕ್ಸ್ ಏನಿರುತ್ತೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಂಡು ಬರ್ಕೊಬೇಕಾಗತ್ತೆ. ಓಕೆನಾ, ಸೊ ಈ ರೀತಿ ಮಾಡ್ಕೊತ ಬರಬೇಕಾಗತ್ತೆ. ಈ ರೀತಿ ಮಾಡ್ಕೊತ ಬಂದರೆ ಸೊ ನಿಮ್ಮೊಂದು ಲಿರಿಕ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಪೂರ್ತಿ ಲಿರಿಕ್ಸ್ ಏನಿರುತ್ತಲ್ಲ ಒಂದು ಲಿರಿಕ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಅದನ್ನು ನಾನಿಲ್ಲಿ ತಿರ್ಗಾ ಪೇಸ್ಟ್ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ ಅಂದ್ಬಿಟ್ಟು. ಓಕೆನಾ, ಸೊ ಇವಾಗ ಮತ್ತೆ ನಾನು ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಓಕೆ, ಇವಾಗ ನಾನು ಬೇರೆ ಟೆಕ್ಸ್ಟ್ ಅನಿಮೇಷನಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಾವು ಈ ಕಡೆ ಬಂದುಬಿಟ್ಟು ಇಲ್ಲಿ ಥ್ರೋ ಔಟ್ ಅಂತ ಒಂದು ಟೆಕ್ಸ್ಟ್ ಅನಿಮೇಷನ್ ಇದೆ. ಈ ಒಂದು ಥ್ರೋ ಔಟ್ ಟೆಕ್ಸ್ಟ್ ಅನಿಮೇಷನ್ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸ್ವಲ್ಪ ನಿಮ್ಮೊಂದು VPN ನೆಟ್ವರ್ಕು ಆಮೇಲೆ ನಿಮ್ಮೊಂದು ನೆಟ್ವರ್ಕು ಸ್ಲೋ ಇದ್ದರೆ ಸೊ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಓಕೆನಾ, ಸೊ ನಾನು ಇಲ್ಲಿ ಥ್ರೋ ಔಟ್ ಅಂತ ಒಂದು ಟೆಕ್ಸ್ಟ್ ಅನಿಮೇಷನ್ ಇದೆ. ಈ ಒಂದು ಟೆಕ್ಸ್ಟ್ ಅನಿಮೇಷನ್ ಇಂಪೋರ್ಟ್ ಮಾಡ್ಕೊತೀನಿ. ಈ ರೀತಿ ಟೆಕ್ಸ್ಟ್ ಅನಿಮೇಷನ್ ನಮಗೆ ಇಂಪೋರ್ಟ್ ಆಗಿರುತ್ತೆ. ಮತ್ತು ಇದನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡಿಕೊಂಡು ಮತ್ತು ಇದನ್ನು ಮುಂದ್ಗಡೆ ತೊಗೊಂಬಂದ್ಬಿಟ್ಟು ಸೊ ಈ ರೀತಿ ನೀವು ಟೆಕ್ಸ್ಟ್ ಅನಿಮೇಷನ್ಸ್ನ ಮಾಡ್ಕೊಬೋದು. ಓಕೆನಾ, ಸೊ ಇದು ಟೆಕ್ಸ್ಟ್ ಅನಿಮೇಷನ್ ಆದ ತಕ್ಷಣ ಇದು ಪೂರ್ತಿ ನಿಮ್ಮದು ಎಲ್ಲಿ ತನಕ ಸ್ಕ್ರೀನ್ ಇರುತ್ತೋ ಅಲ್ಲಿ ತನಕ ಟೆಕ್ಸ್ಟ್ ಅನಿಮೇಷನ್ ಆದ ತಕ್ಷಣ ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ವಿಡಿಯೋ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಸೇವ್ ಮಾಡೋದಿಲ್ಲ, ಆಲ್ರೆಡಿ ಸೇವ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಕ್ಯಾಪ್ಕಟ್ ಬಂದುಬಿಟ್ಟು ನನ್ನೊಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಓಕೆನಾ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.